ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸಲಿಗೆ ಅಲಂಕಾರ ಯಾವ ರೀತಿ ಮಾಡ್ಕೋಬೇಕು ಏನು ಅಂತ ತೋರಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆಗ ನೀವು ಫ್ರೀಯಾಗಿ ವಿಡಿಯೋನ ನೋಡ್ಬೋದು, ಹಾಗೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಮೊದಲಿಗೆ ನಾನು ಹೊಸಲಿಗೆ ನೀಟಾಗಿ ಫಸ್ಟ್ ತೇವ ಮಾಡ್ಕೋತಾ ಇದ್ದೀನಿ. ಅಂದರೆ ಫಸ್ಟು ಮುಂಚೆನೇ ತೊಳೆದಿದ್ದೀನಿ. ತೊಳೆದಾದ ನಂತರ ಈಗ ಅರಿಶಿನ ಹಚ್ಚೋದಕ್ಕೆ ನಾನು ತೇವನ ಮಾಡ್ಕೋತಾ ಇದ್ದೀನಿ. ನಾನು ವಿಡಿಯೋಲಿ ಯಾವ ರೀತಿ ಯಾವ ಕೆಲಸಗಳನ್ನ ಮಾಡಬಾರ್ದು, ಹೊಸಲು ತೊಳಿಬೇಕಾದ್ರೆ ಹೊಸಲು ಪೂಜೆಯಲ್ಲಿ ಯಾವ ಥರ ಕೆಲಸಗಳು ಮಾಡಬೇಕು, ಹೊಸಲು ಪೂಜೆ ಬಗ್ಗೆ ಕಂಪ್ಲೀಟಾಗಿ ನಾನು ವಿಡಿಯೋನೇ ಹಾಕಿದ್ದೀನಿ. ಸೊ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಮ್ಮೆ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಈಗ ಮೊದಲಿಗೆ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಗ್ಲಾಸಲ್ಲಿ ನೀರು ತೊಗೊಂಡು ನೀವು ಹೊಸಲನ್ನ ತೊಳ್ಕೊಬೇಕಾಗತ್ತೆ. ನೀವು ಯಾವುದೇ ರೀತಿ ವಾಶ್ರೂಮಲ್ಲಿ ಯೂಸ್ ಮಾಡೋಂತಹ ಜಗ್ನ ತೊಗೊಂಬಂದು ಆ ನೀರನ್ನೆಲ್ಲ ಯೂಸ್ ಮಾಡಬಾರ್ದು. ನೀಟಾಗಿ ಹೊರಗಡೆ ಎಲ್ಲ ತೊಳೆದಾದ ನಂತರ ಹೊಸಲಿಗೆ ಅಂತ ಸಪ್ರೇಟಾಗಿ ಕಿಚನಲ್ಲಿರುವಂತಹ ಕಿಚನಲ್ಲಿರುವಂಥ ಒಂದು ಚೊಂಬು ಇಲ್ಲಾಂದರೆ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಬಂದು ನೀವು ಹೊಸಲನ್ನ ತೊಳ್ಕೊಬೇಕಾಗತ್ತೆ. ನೀಟಾಗಿ ಹೊಸಲೆಲ್ಲ ತೊಳೆದಾದ ನಂತರ ನೀಟಾಗಿ ಅರಿಶಿನ ಹಚ್ಚಿ, ಕೆಲವರು ಅರಿಶಿನ ಒಂದು ಪೇಂಟ್ನ ಹಾಕ್ಬಿಟ್ಟಿರ್ತಾರೆ. ಪೇಂಟ್ ಹಾಕಿದ್ರೂ ಅಷ್ಟೇ ನೀಟಾಗಿ ಅರಿಶಿನ ಹಚ್ಚಬೇಕು. ಯಾಕಂದರೆ ಹೊಸಲು ಅನ್ನೋದು ಲಕ್ಷ್ಮೀ ಸಂಕೇತ ಆಗಿರೋದ್ರಿಂದ ದೇವರಿಗೆ ಮುಖದ ತುಂಬ ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟಿಡಬೇಕಾಗತ್ತೆ. ಸೊ ಹಾಗಾಗಿ ಆ ಸಂಕೇತ ಆಗಿರೋದ್ರಿಂದ ಫಸ್ಟು ನೀಟಾಗಿ ಅರಿಶಿನ ಹಚ್ಚಿ ನಂತರ ಈ ಥರ ಅರಿಶಿನ ಬಟ್ಟುಗಳನ್ನ ಇಟ್ಕೋಬೇಕು. ನಿಮ್ಮದು ಯಾವ ಥರ ಡಿಸೈನ್ ನೀವು ಇಟ್ಕೋತೀರೋ ಸೊ ಆ ಥರ ಇಟ್ಕೋಬೋದು. ನಾನು ಈ ಥರ ಇಟ್ಕೋತೀನಿ. ಯಾಕಂದರೆ ಸ್ವಲ್ಪ ಹೊಸಲು ತುಂಬ ಅರಿಶಿನ ಕುಂಕುಮ ಕಾಣಿಸುತ್ತೆ ಅನ್ನೋ ಉದ್ದೇಶಕ್ಕೆ ಕೆಲವರು 3 ಕಡೆ ಮಾತ್ರ ಇಡ್ತಾರೆ. ಕೆಲವರು ಫುಲ್ಲು 3 ಕಡೆ ಅಂದರೆ ಮೂರು ಕಡೆನೂ 3 ದೇವರಿರುತ್ತೆ ಅಂತ. ಸೊ ಅದೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ, ನಾನು ಆಲ್ರೆಡಿ ತಿಳಿಸಿದ್ದೀನಿ. ಸೊ ಈ ಥರ ಅರಿಶಿನ ಇಟ್ಟು ನಂತರ ಇಲ್ಲಿ ಕುಂಕುಮನ ಇಟ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ಅರಿಶಿನ ಕುಂಕುಮ ಚೆನ್ನಾಗಿ ಅಂದರೆ ಜಾಸ್ತಿ ಇದ್ದರೆ ಹೊಸಲು ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಫೀಲಿಂಗ್. ಸೊ ಹಾಗಾಗಿ ನೀಟಾಗಿ ಅರಿಶಿನ ಸ್ವಲ್ಪ ಜಾಸ್ತಿ ಬಳ್ದು ನಂತರ ಬಟ್ಟುಗಳನ್ನ ಇಟ್ಟು ನಂತರ ಕುಂಕುಮನ ಇಡ್ತಾ ಇದ್ದೀನಿ. ನೀಟಾಗಿ ಕುಂಕುಮ ಇಟ್ಟಾದ ನಂತರ ರಂಗೋಲಿನ ಹಾಕೋಬೇಕಾಗತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ರಂಗೋಲಿ ಮಾತ್ರ ಹಾಕ್ತಾರೆ, ಹೊಸಲಿಗೆ ಅರಿಶಿನ ಕುಂಕುಮನೇ ಇಡೋದಿಲ್ಲ. ನಾನು ನೋಡಿರೋದ್ರಿಂದ ಹೇಳ್ತಿದ್ದೀನಿ. ಕೆಲವರು ಬೇಕಾಬಿಟ್ಟಿಯಾಗಿ ಸುಮ್ಮನೆ ಹೊಸಲಿಗೆ ನೀರು ಹಾಕ್ಬಿಟ್ಟು ಬರೀ ರಂಗೋಲಿ ಮಾತ್ರ ಹಾಕ್ತಾರೆ ಬೆಳಗಿನ ಜಾವದಲ್ಲಿ. ಕೆಲವರು ಏನು ಮಾಡ್ತಾರೆ ಅಂದರೆ ಬರೀ ಅರಿಶಿನ ಕುಂಕುಮ ಮಾತ್ರ ಇಟ್ಟು ಹೂವು ಇಟ್ಟು ಬಿಡ್ತಾರೆ. ಸೊ ಆ ಥರದ್ದೆಲ್ಲ ಮಾಡಬಾರ್ದು. ನೀವು ಹೊಸಲನ್ನ ತೊಳೆದಿದ್ದೀರಾ, ಅರಿಶಿನ ಕುಂಕುಮ ಇಟ್ಟಿದ್ದೀರ ಅಂದರೆ ರಂಗೋಲಿ ಸ್ವಲ್ಪನಾದರೂ ಸರಿ ರಂಗೋಲಿನ ಹಾಕಬೇಕಾಗತ್ತೆ. ಸೊ ಆದಷ್ಟು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಅಕ್ಕಿ ಹಿಟ್ಟಿಲ್ಲ ಅಂದರೆ ಮನೇಲಿರುವಂತಹ ಅಕ್ಕಿನ ಮಿಕ್ಸಿ ಮಾಡಿಕೊಂಡು ಶೋಧಿಸ್ಕೊಂಡ್ರೆ ಅಂದರೆ ಜಲ್ಲಡಿ ಹಿಡ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡೋದು ಅಕ್ಕಿ ಹಿಟ್ಟೇನೆ. ಯಾವಾಗಾದರೂ ಒಂದೊಂದ್ಸಲ ಯೂಸ್ ಮಾಡ್ತೀನಿ ರಂಗೋಲಿ ಹಿಟ್ಟನ್ನ. ಜಾಸ್ತಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡೋವಂಥದ್ದು. ನಾನು ಒಂದು ಸಲ ಒಂದು 1/4 kg ಅರ್ಧ kg ಅಷ್ಟು ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಶೋಧಿಸಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ನಾನು ಅಕ್ಕಿ ಹಿಟ್ಟಲ್ಲಿ ಜಾಸ್ತಿ ಯೂಸ್ ಮಾಡೋದು. ಅಕ್ಕಿ ಹಿಟ್ಟು ಆಗಿರೋದ್ರಿಂದ ಇದ್ರ ಲೈನ್ಸು ನಮಗೆ ಕರೆಕ್ಟಾಗಿ ಬರೋದಿಲ್ಲ. ಅಂದರೆ ಲೈನ್ಸ್ ಈ ಥರ ಹಾಕಬೇಕಾದ್ರೆ ಅದು ಜಾರ್ದಂಗೆ ಫೀಲ್ ಆಗುತ್ತೆ. ಬಟ್ ನಮಗೇನಂದರೆ ರಂಗೋಲಿ ಹಿಟ್ಟಾದರೆ ನೀಟಾಗಿ ಬರುತ್ತೆ. ಸೊ ಹಂಗಾಗಿ ಇಲ್ಲಿ 3 ಹತ್ರ ಇಲ್ಲಿ 24 ಗೆರೆಗಳನ್ನ ಹಾಕಬೇಕಾಗುತ್ತೆ. ನಾನು ಇದ್ರ ಬಗ್ಗೆ ಕೂಡ ನಾನು ಹೇಳಿದ್ನಲ್ವ. ಸೊ ಆಲ್ರೆಡಿ ನಾನು ವೀಡಿಯೋನ ಹಾಕಿದ್ದೀನಿ, ಎಷ್ಟು ಗೆರೆ ಹಾಕಬೇಕು, ಯಾವ ರೀತಿ ರಂಗೋಲಿನ ಹಾಕಬೇಕು, ಯಾವ ರೀತಿ ರಂಗೋಲಿನ ಹಾಕಬಾರ್ದು, ಯಾವ ಟೈಮಲ್ಲಿ ಹೊಸಲು ತೊಳಿಬೇಕು, ಹೇಗೆ ಹೊಸಲು ತೊಳಿಬೇಕು, ಯಾವ ಥರ ಪೂಜೆ ಮಾಡಬೇಕು, ಕಂಪ್ಲೀಟಾಗಿ ನಾನು ವೀಡಿಯೋನ ಹಾಕಿದ್ದೀನಿ. ಹೊಸಲಲ್ಲಿ ಯಾವ ದೇವ್ರು ಇರ್ತಾರೆ ಸೊ ಅದೆಲ್ಲ ಕೂಡ ನಾನು ಇನ್ನೊಂದು ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಇದು ಬರೀ ಅಲಂಕಾರ ಮಾತ್ರ ಯಾವ ರೀತಿ ಮಾಡ್ಕೋಬಹುದು, ನಾನು ಯಾವ ರೀತಿ ಮಾಡ್ತೀನಿ ಅಂತ ಮಾತ್ರ ನಿಮಗೆ ಇಲ್ಲಿ ತಿಳಿಸ್ತಾ ಇರೋವಂಥದ್ದು. ಸೊ ಈ ಥರ ಎಲ್ಲ ಆದ ನಂತರ ಮತ್ತೆ ಇನ್ನೊಂದ್ಸರಿ ನಾನು ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಬಿದ್ದಿರೋದು, ಹಾಗೆಯೇ ನಂತರ ರಂಗೋಲಿ ಹಿಟ್ಟೆಲ್ಲ ಬಿದ್ದಿರುತ್ತಲ್ಲ, ಸೊ ಅದೆಲ್ಲ ನೀಟಾಗಿ ಒಂದು ಕ್ಲೀನ್ ಮಾಡ್ಕೊತೀನಿ. ಆದಷ್ಟು ಎಷ್ಟು ಶುದ್ಧವಾಗಿ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ನೀಟಾಗಿ, ಎಷ್ಟು ನೀಟಾಗಿರುತ್ತೆ ಮನೆ ಆಗಿರ್ಬೋದು, ಮನೇಲಿ ಹೊಸ್ಲಲ್ಲಾಗಿರ್ಬೋದು, ಕಿಚನಲ್ಲಾಗಿರ್ಬೋದು, ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ನಮ್ಮಲ್ಲಿ ಕೂಡ. ಸೊ ಹಾಗಾಗಿ ನಾನು ಅದನ್ನು ನೀಟಾಗಿ ಇನ್ನೊಂದ್ಸಲಿ ಒರೆಸ್ಕೊಂಡು ಮತ್ತೆ ಇನ್ನೊಂದ್ಸತಿ ಕೂಡ ಮಾಫ್ ಮಾಡಿಕೊಂಡೆ ನಾನು. ಸೊ ಅದನ್ನು ನಾನು ಅಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀಟಾಗೆಲ್ಲ ಇನ್ನೊಂದ್ಸಲಿ ಮಾಫ್ ಮಾಡಿ ಹೊಸಲು ಮುಂದೆ ಮತ್ತೆ ಅರಿಶಿನ ಕುಂಕುಮ ಇಟ್ಟಿರೋದೆಲ್ಲ ಹೋಗ್ಬಾರ್ದಲ್ವ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ರಂಗೋಲಿನ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ರಂಗೋಲಿನ ಹಾಕ್ತಾ ಇರೋದು. ಸೊ ಈ ಥರನೇ ನಾನು ಜಾಸ್ತಿ ಇದನ್ನೇ ಹಾಕ್ತೀನಿ. ನೀವು ಬಾರ್ಡ್ರಲ್ಲಿ ಯಾವ ಥರ ರಂಗೋಲಿ ಆದರೂ ಹಾಕ್ಕೋಬೋದು. ಬಟ್ ಹೊಸ್ಲಲ್ಲಿ ಮಾತ್ರ ಹೊಸ್ಲ ಮೇಲೆ ಯಾವ ರೀತಿ ರಂಗೋಲಿನ ಹಾಕಬಾರ್ದು ಅಂತ ನಾನು ವೀಡಿಯೋನ ತೋರಿಸಿದ್ದೀನಿ ಆಲ್ರೆಡಿ ನನ್ನ ವೀಡಿಯೋದಲ್ಲಿ, ಅದನ್ನು ಚೆಕ್ ಮಾಡಿ. ಸೊ ಇಲ್ಲಿ ಬಾರ್ಡ್ರಲ್ಲಿ ನೀವು ಯಾವ ಥರ ರಂಗೋಲಿ ಆದರೂ ಹಾಕೋಬೋದು. ನನಗೆ ಪುಟ್ಟದಾಗಿ ಜಾಗ ಇರೋದ್ರಿಂದ ನಾನು ಪುಟ್ಟದಾಗಿನೇ ರಂಗೋಲಿ ಹಾಕೋತೀನಿ. ಇಲ್ಲಿ ಜಾಸ್ತಿ ಜಾಗ ಇದ್ದರೆ ಸ್ಪೇಸ್ ಇದ್ದರೆ ನಾನು ದೊಡ್ಡದಾಗಿ ಹಾಕ್ತಿದ್ದೆ. ಬಟ್ ಹಳ್ಳಿ ಕಡೆ ಆದರೆ ತುಂಬ ಸ್ಪೇಸ್ ಇರುತ್ತೆ, ಸೊ ಹಾಕ್ಬೋದು. ಆದರೆ ನನಗೆ ಪುಟ್ಟದಾಗಿ ಜಾಗ ಇರೋದ್ರಿಂದ ಹಾಕೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಒಣಗಿಬಿಟ್ಟಿತ್ತು, ಆಲ್ರೆಡಿ ಬಿಸಿಲು ಚೆನ್ನಾಗಿ ಬರ್ದಿತ್ತು ಮಾರ್ನಿಂಗ್ 7ಗೆ. ಹಾಗಾಗಿ ನಾನು ಮತ್ತೆ ತ್ಯಾವನ ಮಾಡಿಕೊಂಡು
ಇಲ್ಲಿ ರಂಗೋಲಿನ ಹಾಕೋತಾ ಇದ್ದೀನಿ. ತವ ಮಾಡಿಕೊಂಡ್ರೆ ಏನಂದರೆ ಅಕ್ಕಿ ಹಿಟ್ಟು ನೀಟಾಗಿ ಅಂಟು ಬಿಡುತ್ತೆ ಅಲ್ಲಿ ನೆಲಕ್ಕೆ. ಅಂಟಿದಾಗ ಅದು ರಂಗೋಲಿ ಬೇಗ ಹೋಗೋದಿಲ್ಲ, ನಾವು ಕಸ ಗುಡಿಸೋವರೆಗೂ ಹಾಗೇ ಇರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಜಾಸ್ತಿ ಗಾಳಿ ಬೀಸ್ತಾ ಇದ್ದರೆ ಗಾಳಿಗೆಲ್ಲ ಹೊರಟೋಗ್ಬಿಡುತ್ತೆ, ಇಲ್ಲಾಂದರೆ ಮಕ್ಕಳು ತುಳಿದಾಗೆಲ್ಲ ನೀಟಾಗಿ ಹೋಗ್ಬಿಡುತ್ತೆ ಅದು. ಸೊ ಹಾಗಾಗಿ ನಾನು ಸ್ವಲ್ಪ ತೇವನ ಮಾಡಿಕೊಂಡು ಆನಂತರ ಈ ಥರ ರಂಗೋಲಿನ ಹಾಕೋತಾ ಇದ್ದೀನಿ. ಇದೆಲ್ಲ ಆಲ್ರೆಡಿ ಬೇಸಿಕ್ ರಂಗೋಲಿಗಳೇ, ಎಲ್ಲರಿಗೂ ಬರುತ್ತೆ. ನಾನು ಮ್ಯಾಕ್ಸಿಮಮ್ ಅಂದರೆ ಇಷ್ಟೇ ಪುಟ್ಟದೇ ರಂಗೋಲಿನೇ ಹಾಕ್ಕೊಳ್ಳೋದು. ತುಂಬ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ನಾನು ಹಾಕೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಂಗೆ ಹೇಳಿದ್ನಲ್ಲ ಸ್ಪೇಸ್ ಜಾಗ ಸಾಕಾಗಲ್ಲ. ಹಾಗೆಯೇ ಯಾವಾಗೋ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತುಂಬ ರಂಗೋಲಿಗಳನ್ನ ಹಾಕ್ತಿದ್ವಿ, ಕಲ್ತಿದ್ವಿ. ಆದರೆ ಇವಾಗ ಏನಾಯಿತು ಅಂತಂದರೆ ಬೆಂಗಳೂರಿಗೆ ಬಂದಮೇಲೆ ಅದೆಲ್ಲ ಬಿಟ್ಬಿಟ್ಟಿದ್ದೀವಲ್ವ. ಸೊ ಹಾಗಾಗಿ ನನಗೆ ರಂಗೋಲಿ ಹಾಕೋಕ್ಕೆ ಅಷ್ಟೊಂದು ನೆನಪಿಲ್ಲ. ಸೊ ಹಾಗಾಗಿ ನನಗೆ ಯಾವ್ದು ಬರುತ್ತೋ ಪುಟ್ಟದು ಆ ಥರದ್ದು ಹಾಕ್ಕೋತೀನಿ. ಮತ್ತು ಇನ್ನೊಂದೇನಾದ್ರೆ ರಂಗೋಲಿ ಹಾಕ್ತಾರೆ ಮನೆ ಮುಂದೆ ಅಂದರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಅಂದರೆ ದೊಡ್ಡವರು ಕೂಡ ಹೇಳಿರೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಆದರೆ ಈ ಕಾಲದಲ್ಲಿ ಏನು ಮಾಡ್ತೀವಿ ಅಂದರೆ ಈ ಥರ ರಂಗೋಲಿ ಹಾಕೋದನ್ನು ಬಿಟ್ಟು ಸ್ಟಿಕ್ಕರ್ಸ್ನ ಕಲರ್ ಸ್ಟಿಕ್ಕರ್ಸ್ನ ಅಂಟಿಸ್ಬಿಟ್ಟು ಸೊ ಅದೇ ಡಿಸೈನ್ ಥರ ಮಾಡಿಬಿಟ್ಟಿರ್ತೀವಿ. ಅಂದರೆ ರಂಗೋಲಿ ಹಾಕೋದು ಡಿಸೈನ್ಗೋಸ್ಕರ, ಡೆಕೋರೇಷನ್ಗೋಸ್ಕರ ಅನ್ನೋ ಥರ ಆಗಿಬಿಟ್ಟಿದೆ. ಇಲ್ಲ, ಡೆಕೋರೇಷನ್ಗೋಸ್ಕರ ಅಲ್ಲ. ಸೊ ಅದೊಂದು ಸೈಂಟಿಫಿಕ್ ರೀಸನ್ ಇರೋದಕ್ಕೆ ದೊಡ್ಡವರು ಮನೆ ಮುಂದೆ ರಂಗೋಲಿ ಹಾಕಬೇಕು ಅಂತ ಹೇಳಿರೋದು. ಸೊ ಯಾರಾದರೂ ಅಷ್ಟೇ ಮನೆ ಮುಂದೆ ಆದಷ್ಟು ರಂಗೋಲಿನ ನೀವೇ ಓನಾಗಿ ಬಿಡೋಕ್ಕೆ ಟ್ರೈ ಮಾಡಿ. ರಂಗೋಲಿ ಹಿಟ್ಟಿಂದ ಆಗಿರ್ಬೋದು, ಅಕ್ಕಿ ಹಿಟ್ಟಿಂದ ಆಗಿರ್ಬೋದು. ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಪೇಂಟಲ್ಲಿ ಬರೆದ್ಬಿಟ್ಟಿರ್ತಾರೆ. ಸೊ ಆ ಥರ ಎಲ್ಲ ಬರೆಯೋಕ್ಕೆ ಹೋಗಬೇಡಿ. ಬರೆದ್ರೂ ಕೂಡ ನೀವು ಬೇಕಾದರೆ ಇನ್ನೊಂದು ಸತಿ ಹಾಕಿ ಅಷ್ಟ್ಬಿಟ್ಟು ಪೇಂಟಲ್ಲಿ ಹಾಕಿ ಬಿಡಬೇಡಿ. ಸೊ ಅದು ಹಾಕಿದ್ರೂ ಅಷ್ಟೊಂದು ಶ್ರೇಷ್ಠ ಅಲ್ಲ ನನ್ನ ಪ್ರಕಾರ. ನಂತರ ಇಲ್ಲಿ ಹೂವು ಇಡಬೇಕಲ್ವ. ಸೊ ಹಾಗಾಗಿ ನಾನು ಲಾಸ್ಟ್ ಟೈಮೇ ಹೇಳಿದ್ದೀನಿ, ಯೆಲ್ಲೋ ಕಲರ್ ಹೂವಾಗೆ ಸ್ವಲ್ಪ ಕುಂಕುಮ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಫೀಲಿಂಗ್. ಸೊ ಹಾಗಾಗಿ ನನ್ನ ಫೀಲಿಂಗ್ ಅಲ್ಲ, ಅದು ಚೆನ್ನಾಗೇ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಯೆಲ್ಲೋ ಕಲರ್ ಹೂವಿಗೆ ಸ್ವಲ್ಪ ಒಂದು ಕುಂಕುಮನ ಇಟ್ಟು ನಾನಿಲ್ಲಿ ಹೂವನ್ನು ಇಟ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನಿಲ್ಲಿ 3 ಹೂವು ಇಟ್ಟಿದ್ದೀನಿ. ನಾನು ರೆಗ್ಯುಲರಾಗಿ ಹೊಸಲು ತೊಳಿತಾ ಇರೋದ್ರಿಂದ ಇದು ಮಾರ್ನಿಂಗ್ ಅಷ್ಟರಲ್ಲಿ ಒಣಗೋಗುತ್ತೆ ಹೂವುಗಳು. ಸೊ ಹಾಗಾಗಿ ಮತ್ತೆ ಮಾರ್ನಿಂಗ್ ಬೇರೆದು ಇಡಬೇಕು. ಹಾಗಾಗಿ ಎವ್ರಿಡೇ ಈ ಥರನೇ ಮಾಡ್ಕೊಳ್ಳೋದು. ನೀವು ಎಷ್ಟು ಬೇಕಾದರೂ ಅಷ್ಟು ಹೂವು ಇಟ್ಟು, ನಾನು ಸ್ಪೆಷಲ್ ಏನಾದರೂ ಇದ್ದರೆ ತುಂಬ ಜಾಸ್ತಿನೇ ಹೂವು ಇಟ್ಟು ಡೆಕೋರೇಷನ್ ಮಾಡ್ಕೋತೀನಿ. ರೆಗ್ಯುಲರ್ ಆಗಾದರೆ ಇಷ್ಟೇ ನಾನು ಇಡೋವಂಥದ್ದು. ಒಂದು 3 ಹೂವು ಇಡ್ತೀನಿ, ಇಲ್ಲಾಂದರೆ ಈ ಕಡೆ ಒಂದು ಆ ಕಡೆ ಒಂದು 5 ಹೂವು ಇಡ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಬಾಯ್. ಥ್ಯಾಂಕ್ಸ್ ಫಾರ್